ಹಲೋ 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 ಸ್ನೇಹಿತರೆ, ಜವಾರಿ ಮಾಹಿತಿಗೆ ಸ್ವಾಗತ. ಇವತ್ತಿನ ನಾವು ದಿನದಲ್ಲಿ ರಸಪ್ರಶ್ನೆ ನೇರ ಪ್ರಸಾರದಲ್ಲಿ ಮಾಡ್ತಾ ಇದ್ದೀವಿ. ವಿಜೇತರಿಗೆ ಬಹುಮಾನ ಕೂಡ ನಾವು ಮಾಡುತ್ತಿದ್ದೇವೆ. ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಲೈವ್ ಕ್ವಿಜ್ಗೆ ಸ್ವಾಗತ. ಎಲ್ಲರೂ ರೆಡಿಯಾ? ಇಂದು ನಾವು ಸಾಮಾನ್ಯ ಜನರಲ್ ನಾಲೆಜ್ ನೇರ ನೇರ ಪ್ರಸಾರದಲ್ಲಿ ಕ್ವಿಜ್ನ ನಡೆಸ್ತಾ ಇದ್ದೀವಿ. ಇದೇ ಮೊದಲ ಬಾರಿಗೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೆ ಕ್ಷಮಿಸಿಬಿಡಿ. ಮತ್ತು ವಿಜೇತರಿಗೆ ಸೂಕ್ತವಾದ ಬಹುಮಾನ ಕೂಡ ನಾವು ಮಾಡುತ್ತೇವೆ. ಇನ್ನು 10 ನಿಮಿಷಗಳಲ್ಲಿ ನಮ್ಮ ಕ್ವಿಜ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ಯಾರ್ಯಾರು ಬಂದಿಲ್ಲ ಅವರೆಲ್ಲ ಲೈವ್ ಅಲ್ಲಿ ಬರಲಿ ಸ್ನೇಹಿತರೆ. ಅಲ್ಲಿವರೆಗೂ ನಾವು ವೇಟ್ ಮಾಡೋಣ. ಇನ್ನೂ ಕೂಡ ಟೈಮು
ನಮಸ್ತೆ ಸ್ನೇಹಿತರೆ, ಕ್ವಿಜ್ನ ಸ್ಟಾರ್ಟ್ ಮಾಡೋಣ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಇವಾಗ ರಸಪ್ರಶ್ನೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಲೈವ್ ಕ್ವಿಜ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಸಾಮಾನ್ಯ ಜ್ಞಾನ GK ಲೈವ್ ಕ್ವಿಜ್ ನಡೆಸುತ್ತಿದ್ದೇವೆ. ಆರಂಭಿಸುವ ಮೊದಲು ನಿಯಮಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಕ್ವಿಜ್ ನಿಯಮಗಳು ನೋಡಬೇಕಂದ್ರೆ ಉತ್ತರವನ್ನು ಲೈವ್ ಚಾಟ್ನಲ್ಲಿ ಮಾತ್ರ ಟೈಪ್ ಮಾಡಬೇಕು. ಒಬ್ಬರಿಗೆ ಒಂದು ಉತ್ತರ ಮಾತ್ರ. ಸಮಯ ಮುಗಿದ ನಂತರ ಬಂದ ಉತ್ತರವನ್ನು ಪರಿಗಣಿಸಲಾಗುವುದಿಲ್ಲ. ಚಾಟ್ನಲ್ಲಿ ಶಿಸ್ತಿನಿಂದ ವರ್ತಿಸಿ. ಎಲ್ಲರೂ ರೆಡಿನಾ? ಚಾಟ್ನಲ್ಲಿ ರೆಡಿ ಅಂತ ಕಮೆಂಟ್ ಮಾಡಿ. ಇನ್ನು ಕೇವಲ 2 ನಿಮಿಷಗಳಲ್ಲಿ ನಾವು ಲೈವ್ ಕ್ವಿಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಸಮಯ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಬೇಗ ಬೇಗ ಜಾಯ್ನ್ ಆಗಿ. ಬನ್ನಿ ಸ್ನೇಹಿತರೆ, ಸಮಯ 6 ಗಂಟೆ ಆಯ್ತು. ಇವಾಗ ನಾವು ಹೇಳಿದ ಹಾಗೆ 6 ಗಂಟೆಗೆ ಕ್ವಿಜ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾರಿಗೆಲ್ಲ ಆನ್ಸರ್ ಗೊತ್ತಿದೆಯೋ ಮೊದಲು ಬೇಗ ಬೇಗ ಆನ್ಸರ್ನ ಕಮೆಂಟ್ ಮಾಡಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ಲೈವ್ನ ಕ್ವಿಜ್ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲ ಪ್ರಶ್ನೆ ಬಂದು, ಭಾರತದ ರಾಜಧಾನಿ ಯಾವುದು ಅಂತ ಇದೆ. ಇದರಲ್ಲಿ 4 ಆಪ್ಷನ್ ಕೊಟ್ಟಿರುತ್ತೇವೆ. 4ನೇ ಆಪ್ಷನ್ಗಳಲ್ಲಿ ನೋಡೋಣ ಬನ್ನಿ. ಮೊದಲು ಮುಂಬೈ, ಚೆನ್ನೈ, ನವದೆಹಲಿ ಹಾಗೂ ಕೋಲ್ಕತ್ತಾ ಅಂತೆ. ಇದರಲ್ಲಿ ಸರಿಯಾದ ಉತ್ತರವನ್ನು 20 ಸೆಕೆಂಡ್ಗಳ ಒಳಗಾಗಿ ಯಾರು ಕಮೆಂಟ್ ಮಾಡ್ತಾರೆ ಅವರಿಗೆ ಮೊದಲನೇ ಪ್ರೈಸ್. ಟೈಪ್ ಮಾಡಬೇಕಾಗತ್ತೆ. ಲೈವ್ ಉತ್ತರವನ್ನು ಟೈಪ್ ಮಾಡಿ. ಒಬ್ಬರಿಗೆ ಒಂದು ಉತ್ತರ ಮಾತ್ರ. ಸಮಯ ಮುಗಿದ ನಂತರ ಬಂದ ಉತ್ತರವನ್ನು ಪರಿಗಣಿಸಲಾಗುವುದಿಲ್ಲ. ಹೀಗಾಗಿ ಬೇಗ ಬೇಗ ಕಾಮೆಂಟ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರು ಸ್ಪ್ಯಾಮ್ ಮಾಡೋಕೆ ಹೋಗಬೇಡಿ. ಮತ್ತೊಮ್ಮೆ ಕ್ವಶನ್ ರಿಪೀಟ್ ಮಾಡ್ತೀನಿ. ಭಾರತದ ರಾಜಧಾನಿ ಯಾವುದು? ಮುಂಬೈ, ಚೆನ್ನೈ, ನವದೆಹಲಿ ಹಾಗೂ ಕೋಲ್ಕತ್ತಾ.
ನವದೆಹಲಿ ಅಂತ ಸರಿಯಾದ ಉತ್ತರಗಳನ್ನು ಇಬ್ಬರು ವ್ಯಕ್ತಿಗಳು ಕೊಟ್ಟಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ ಅಂತ ಸರಿಯಾದ ಆನ್ಸರ್ನ ನೋಡೋಣ ಬನ್ನಿ ಸ್ನೇಹಿತರೆ. ನವದೆಹಲಿ ಅಂತ ಸರಿಯಾದ ಆನ್ಸರ್. ಇವಾಗ ಇಬ್ಬರು ವಿಜೇತರನ್ನ ಸೆಲೆಕ್ಟ್ ಮಾಡಲಾಗಿದೆ. ಇನ್ನ ಮುಂದಿನ ಪ್ರಶ್ನೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ BS ಯಡಿಯೂರಪ್ಪ, ಆಪ್ಷನ್ ಬಿ ಬಸವರಾಜ ಬೊಮ್ಮಾಯಿ, ಆಪ್ಷನ್ ಸಿ ಸಿದ್ದರಾಮಯ್ಯ, ಆಪ್ಷನ್ ಡಿ HD ಕುಮಾರಸ್ವಾಮಿ. ಈಗ ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ. ಇವಾಗ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರು ಬೇಗ ಕೊಡ್ತಾರಂತೆ ನೋಡೋಣ ಬನ್ನಿ ಸ್ನೇಹಿತರೆ. ನಿಮ್ಮ ಆಪ್ಷನ್ 1 ನಿಮಿಷ ಸರಿಯಾದ ಸಮಯ ಇರುತ್ತದೆ. 1 ನಿಮಿಷದೊಳಗಾಗಿ ನೀವು ಕಮೆಂಟ್ನಲ್ಲಿ ನಿಮ್ಮ ಆನ್ಸರ್ನ ಮಾಡಬೇಕಾಗತ್ತೆ ಸ್ನೇಹಿತರೆ. ಆಪ್ಷನ್ ಸಿ ಅಂತ ಅಮರ್ನಾಥ್ ಅವರು ಕೊಟ್ಟಿದ್ದಾರೆ, ಹಾಗೆ ನವೀನ್ ಅವರು ಕೊಟ್ಟಿದ್ದಾರೆ. ಹೀಗೆ ನೆಕ್ಸ್ಟ್ ಯಾರ್ಯಾರು ಕೊಡ್ತಾರೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಿಮ್ಮ ಸಮಯ ಮುಗಿತಾ ಇದೆ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಎರಡನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ಸಿದ್ದರಾಮಯ್ಯ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ವಿಶ್ವದ ಅತಿ ದೊಡ್ಡ ಮಹಾಸಾಗರ ಯಾವುದು? ಇದರ ಆಪ್ಷನ್ಗಳು: ಎ ಅಟ್ಲಾಂಟಿಕ್, ಬಿ ಇಂಡಿಯನ್, ಮೂರನೇ ಸಿ ಆರ್ಕ್ಟಿಕ್, ನಾಲ್ಕನೇದು ಪೆಸಿಫಿಕ್. ಈ 4 ಮಹಾಸಾಗರಗಳಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಮಹಾಸಾಗರ ಯಾವುದು ಅಂತ ಬೇಗ ಲೈವ್ ಚಾಟ್ನಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಬೇಗ ಸರಿಯಾದ ಉತ್ತರವನ್ನು ಯಾರು ಕೊಡ್ತಾರೆ ಅಂತ ನೋಡೋಣ. ಇನ್ನು ಸರಿಯಾದ ಉತ್ತರವನ್ನು ಯಾರು ಕೊಟ್ಟಿಲ್ಲ. NTQ ಅಂತ ಹೇಳಿ ಒಬ್ರು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಡಿ ಅಂತೇಳಿ. ಅದೇ ತರ ಅಮರ್ನಾಥ್ ಸರ್ ಅನ್ನೋರು ಕೂಡ ಒಬ್ರು ಡಿ ಅನ್ನೋ ಆಪ್ಷನ್ ನ ಕೊಟ್ಟಿದ್ದಾರೆ. ಇವಾಗ ಇಬ್ರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡೋಣ ಬನ್ನಿ ಸ್ನೇಹಿತರೆ. ಇನ್ನೂ ಸ್ವಲ್ಪ ಸಮಯ ಇದೆ. ಯಾರ್ಯಾರು ಮೆಸೇಜ್ ಮಾಡ್ತಾರೆ ಅಂತ ನೋಡೋಣ, ಕಮೆಂಟ್ ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ ಇವಾಗ. ಆಪ್ಷನ್ ಡಿ ಪೆಸಿಫಿಕ್ ಮಹಾಸಾಗರ ಅಂತೇಳಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಲೈವ್ ಕ್ವಿಜ್ ನಡೀತಾ ಇದೆ, ಇದನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನಂತೂ ಮರಿಬೇಡಿ. ಅವರು ಕೂಡ ಸರಿಯಾದ ಅಥವಾ ಅವರಿಗೆ ಸೂಕ್ತವಾದಂಥ ಬಹುಮಾನ ಗೆಲ್ಲುವ ಅವಕಾಶಗಳಿರುತ್ತವೆ. ಇದೇ ರೀತಿ ಮುಂದಿನ ಕ್ವಿಜ್ ಕೂಡ ನಾವು ನಡೆಸ್ತಾ ಇದ್ದೀವಿ. ಅದನ್ನು ಕೂಡ ನಾವು ರವಿವಾರ ದಿನ 6 ಗಂಟೆಗೆ ಮಾತ್ರ ಇಟ್ಕೋತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅದೇ ಥರ ನಾವು ಗೌರ್ಮೆಂಟ್ ಸ್ಕೀಮ್ ಬದಲು ಕೂಡ ನಾವು ಮಾಹಿತಿಯನ್ನು ಹಂಚ್ಕೋತಾ ಇರ್ತೀವಿ. ಇವಾಗ ಯಾವ ಥರ ಅಂದರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಕೀಮ್ ಅಂತ 5 ಬಂದಿದೆ, ಅದ್ರ ಬಗ್ಗೆ ಆಗಿರ್ಬೋದು. ಇವಾಗ ಕ್ವಿಜ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಸ್ನೇಹಿತರೆ. 4ನೇ ಪ್ರಶ್ನೆ, ಕುವೆಂಪು ಅವರ ಪೂರ್ಣ ಹೆಸರು ಏನು ಅಂತ. ನಿಮ್ಮ ಆಪ್ಷನ್: ಕುವೆಂಪು, ಆಪ್ಷನ್ ಎ ಕುವೆಂಪು ರಾಮಚಂದ್ರ, ಆಪ್ಷನ್ ಬಿ ಕುವೆಂಪು ಪುಟ್ಟಪ್ಪ, ಆಪ್ಷನ್ ಸಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಆಪ್ಷನ್ ಡಿ ವೆಂಕಟೇಶಪ್ಪ. ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಸರಿಯಾದ ಉತ್ತರವನ್ನು ಮಾಡ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಇಬ್ಬರು ಆವಾಗಲೇ ಹೇಳಿದ್ನಲ್ಲ, NT ಹಾಗೂ ಅಮರ್ನಾಥ್ ಅನ್ನೋರು ಕೂಡ ಇವಾಗ ನಮಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡೋಣ ಬನ್ನಿ ಸ್ನೇಹಿತರೆ. ಆಪ್ಷನ್ ಸಿ ಅಂತ ಹೇಳಿದ್ದಾರೆ. ಇವಾಗ ನೆಕ್ಸ್ಟ್ ಯಾರಾದರೂ ಮಾಡ್ತಾರಂತ ನೋಡೋಣ. ಇನ್ನು ಯಾರು ಮಾಡ್ತಾ ಇಲ್ಲ, ಇನ್ನೂ ಸ್ವಲ್ಪ ಸಮಯ ಇದೆ. ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಮುಂದಿನ ಯಾವುದೇ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದೇ ಥರ ನಾವು ಯಾವುದೇ ರೀತಿ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ನಲ್ಲಿ ಮೆನ್ಷನ್ ಮಾಡ್ಬೋದು.
ಕಮೆಂಟ್ ಮಾಡೋದು. ಯಾವುದೇ ರೀತಿಯ ಡೌಟನ್ನು ಕೂಡ ನಾವು ಸಾಧ್ಯವಾದಷ್ಟು ಕ್ಲಿಯರ್ ಮಾಡ್ತಾ ಇರ್ತೀವಿ. ಇವಾಗ ಇದರ ಅಂತಿಮ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಇದರ ಆಪ್ಷನ್ ಸಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ. ಮತ್ತೆ ಆ ಇಬ್ಬರು ವ್ಯಕ್ತಿಗಳು ಕೂಡ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಸ್ನೇಹಿತರೆ. 5. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಆಪ್ಷನ್ ಎ ಮಯೂರ. ಸಾರಿ ಸ್ನೇಹಿತರೆ, ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಆಪ್ಷನ್ 3 ಮಾತ್ರ ಇದೆ. ಆಪ್ಷನ್ ಎ ಮಯೂರ, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಗಿಳಿ. ಈ 3 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಈ 3 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಇಲ್ಲಿ ನಾವು ಒಂದು ಪಿಪಿಟಿನ ರೆಡಿ ಮಾಡಬೇಕಾದ್ರೆ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಆಪ್ಷನ್ ಎ ಅನ್ನೋದನ್ನ ಒಂದು ನಾವು ಬರೆಯೋದನ್ನ ಮರೆತು ಬಿಟ್ಟಿದ್ದೀವಿ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಗಮನ ಕೊಟ್ಟು ಕ್ವಶನ್ಗಳನ್ನ ಕೇಳಬೇಕಾಗತ್ತೆ ಹಾಗೂ ನೋಡಬೇಕಾಗತ್ತೆ. ಅದೇ ರೀತಿ ಸರಿಯಾದ ಉತ್ತರವನ್ನು ಕೂಡ ನೀವು ಲೈವ್ ಚಾಟ್ನಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ನವಿಲು ಅಂತ ಒಬ್ರು ಮೆಸೇಜ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಪ್ಷನ್ ಡಿ ಅಂತ ಗಿಳಿ ಅಂತ ಮಾಡ್ತಾ ಇದ್ದಾರೆ. ಆದರೆ ಅದು ಸರಿಯಾದ ಉತ್ತರ ಅಲ್ಲ ಅಂತ ನನ್ನ ಅನಿಸಿಕೆ. ಯಾವುದೇ ರೀತಿ ಎಡಿಟ್ ಮಾಡುವ ಆಪ್ಷನ್ ಕೂಡ ಇರುವುದಿಲ್ಲ ಸ್ನೇಹಿತರೆ. ಡಿಲೀಟ್ ಮಾಡುವ ಆಪ್ಷನ್ ಕೂಡ ಇದ್ದರೆ ಆ ವ್ಯಕ್ತಿಗಳನ್ನು ನಾವು ಪರಿಗಣಿಸಲಾಗುವುದಿಲ್ಲ. ಆ ಮೆಸೇಜ್ಗಳನ್ನು ನಾವು, ಅವರ ಉತ್ತರಗಳನ್ನು ನಾವು ಸರಿ ಎಂದು ಭಾವಿಸುವುದಿಲ್ಲ. ಇನ್ನೂ ಟೈಮ್ ಇದೆ. ಸರಿಯಾದ ಉತ್ತರವನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಅಥವಾ ಬಿ ಅಂತ ಎರಡು ಕನ್ಸಿಡರ್ ಮಾಡಿ. ಅದರ ಹೆಸರು ಮಯೂರ, ಹಾಗೆ ಸಿ ಬಂದು ಕಾಗೆ, ಡಿ ಬಂದು ಗಿಳಿ. 3 ಉತ್ತರಗಳಲ್ಲಿ ಸರಿಯಾದ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಸರಿಯಾದ ಉತ್ತರವನ್ನು ನೀವು ಯಾರು ಕಾಮೆಂಟ್ನಲ್ಲಿ ಇನ್ನೂ ಮಾಡಿಲ್ಲ ಸ್ನೇಹಿತರೆ. ಆದರೆ ಈ ಕ್ವಶನ್ಗೂ ಇನ್ನೂ ಒಂದು ಸ್ವಲ್ಪ ಟೈಮನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಆಪ್ಷನ್ ಸಿ ಆಪ್ಷನ್ ಡಿ ಅನ್ನೋದನ್ನ ಬಿಟ್ಟು ಅದರ ಪೂರ್ಣ ಹೆಸರನ್ನು ಬರೆದ್ರೆ ನಮಗೂ ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದರೆ ಕಂಟಿನ್ಯೂ ಆಗಿ ಚಾಟ್ ಬರ್ತಾ ಇರುತ್ತೆ. ಇಲ್ಲಿ ನೀವು ಡಿ ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಯಾವ ಕ್ವಶನ್ಗೆ ಯಾವ ಆನ್ಸರ್ ಅಂತ ನಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ನೀವು ಪೂರ್ಣ ಹೆಸರನ್ನು ಕೊಟ್ಟರೆ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಇದರಲ್ಲಿ ಈ 5ನೇ ಪ್ರಶ್ನೆಯ ಸರಿಯಾದ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಆಪ್ಷನ್ ಬಿ ಮಯೂರ, ಇದರ ಸರಿಯಾದ ಉತ್ತರ ಮಯೂರ ಅಂತೇಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಸ್ನೇಹಿತರೆ. ಕರ್ನಾಟಕ ರಾಜ್ಯದ ಹೂವು ಯಾವುದು ಅಂತೇಳಿ. ಇಲ್ಲಿ ನೋಡಿದ್ರೆ ಆಪ್ಷನ್ ಎ ಕಮಲ ಅಂತ ಇದೆ, ಆಪ್ಷನ್ ಬಿ ಗುಲಾಬಿ ಇದೆ, ಆಪ್ಷನ್ ಸಿ ಮಲ್ಲಿಗೆ ಇದೆ, ಆಮೇಲೆ ಆಪ್ಷನ್ ಡಿ ಅಶೋಕ ಅಂತ ಇದೆ. ಈ ಪ್ರಶ್ನೆಗೆ ಉತ್ತರ ನೀಡುವ ಸಮಯ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಲೈವಲ್ಲಿ ಇದ್ದೀರ ಅವರೆಲ್ಲೂ ಬೇಗ ಬೇಗ ಕಮೆಂಟ್ನ ಮಾಡಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ಬೇಗ ಬೇಗ ಈ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರು ಮೊದಲು ನೀಡ್ತೀರಾ ಅಂತ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಅದೇ ರೀತಿ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಸರಿಯಾದ ಉತ್ತರವನ್ನು ಆನ್ಸರ್ ಮಾಡಿ, ಟೈಪ್ ಮಾಡಿ. ದಯವಿಟ್ಟು ಯಾರು ಸ್ಪ್ಯಾಮ್ ಮಾಡೋಕ್ಕೆ ಹೋಗಬೇಡಿ. ಅಂತಿಮವರೆಗೂ ನೋಡಿದರೆ ಅವರಿಗೆ ಸರಿಯಾದ ಪ್ರೈಸನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದು ಯಾವುದೇ ರೀತಿಯಿಂದ ಸ್ಪ್ಯಾಮ್ ಮಾಡೋದಿಲ್ಲ. ನಾವು ಅವರಿಗೆ ಅವರ ಪ್ರಶ್ನೆಗಳಿಗೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಸರಿಯಾದ ಉತ್ತರವನ್ನು ಯಾರು ನೀಡಿದ್ದಾರೆ, ಯಾರು ಹೆಚ್ಚು ಉತ್ತರಗಳಿಗೆ ಸರಿಯಾದ ಉತ್ತರವನ್ನು ನೀಡಿರ್ತಾರೆ ಅವರಿಗೆ ನಾವು ಸರಿಯಾದ ಬಹುಮಾನವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಅವರ ಹೆಸರನ್ನು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಅಪ್ಡೇಟ್ ಮಾಡ್ತೀವಿ ಸ್ನೇಹಿತರೆ. ಅದೇ ರೀತಿ ನೀವು ಕೂಡ ನಮ್ಮ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಕೂಡ ಭಾಗವಹಿಸಬಹುದು. ದೂರ ಇರೋರಿಗೆ ಅವರಿಗೆ ನಾವು ಸರಿಯಾದ ಪೋಸ್ಟ್ ಅಥವಾ ಕೊರಿಯರ್ ಮುಖಾಂತರ ಅವರಿಗೆ ಬಹುಮಾನವನ್ನು ತಲುಪಿಸ್ತೀವಿ. ಇದರ ಆನ್ಸರ್ ನೋಡೋಣ ಬನ್ನಿ ಸ್ನೇಹಿತರೆ. ಮಲ್ಲಿಗೆ ಅಂತೇಳಿ. ಮಲ್ಲಿಗೆ ಹೂವು ನಮ್ಮ ಕರ್ನಾಟಕ ರಾಜ್ಯದ ಹೂವು ಅಂತ ಇದೆ ಮಲ್ಲಿಗೆ ಹೂವು. ಇದು ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ 7ನೇ ಪ್ರಶ್ನೆ. ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ಕೂಡ ನೋಡೋಣ ಬನ್ನಿ ಸ್ನೇಹಿತರೆ. ಆಪ್ಷನ್ ಎ 1947, ಆಪ್ಷನ್ ಬಿ 1950, ಆಪ್ಷನ್ ಸಿ 1949, ಆಪ್ಷನ್ ಡಿ 1952. 52. ಇದಕ್ಕೆ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ನೀಡ್ತಾರೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಆಪ್ಷನ್ ಎ ಅಂತೇಳಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಅದೇ ರೀತಿ ಯಾರೆಲ್ಲ ಮೆಸೇಜ್ ಮಾಡ್ತಾರೆ ಅಂತ ನೋಡೋಣ. ಕಾಮೆಂಟ್ನಲ್ಲಿ ಬೇಗ ಬೇಗ ಕಾಮೆಂಟ್ ಮಾಡಿ.
ಆಪ್ಷನ್ ಎ ಅಬ್ದುಲ್ ನದಾಫ್ ಅಂತೇಳಿ ಆಪ್ಷನ್ ಎ ಕಮೆಂಟ್ ಮೆಸೇಜ್ ಮಾಡಿದ್ದಾರೆ. ಇನ್ನು ಯಾರೆಲ್ಲ ಲೈವ್ ಚಾಟ್ನಲ್ಲಿ ಇದ್ದೀರಾ ಬೇಗ ಬೇಗ ಸರಿಯಾದ ಉತ್ತರವನ್ನು ಟೈಪ್ ಮಾಡಬೇಕು. ಈ ಪ್ರಶ್ನೆಯ ಸರಿಯಾದ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಅಬ್ದುಲ್ ನದಾಫ್ ಅವರು ಮತ್ತೊಂದು ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಅವರ ಹೆಸರು ಅವರು ಸಿ ಅಂತೇಳಿ 1949 ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಸರಿಯಾದ ಉತ್ತರ 1950. 1950ರಲ್ಲಿ ನಮ್ಮ ಭಾರತ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಅದನ್ನೇ ನಾವು ಗಣರಾಜ್ಯೋತ್ಸವ ಎಂದು ಕರೆಯುತ್ತೇವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಕ್ವಶನ್ ನಂಬರ್ 8. ವಂದೇ ಮಾತರಂ ಹಾಡನ್ನು ಯಾರು ರಚಿಸಿದರು? ವಂದೇ ಮಾತರಂ ಹಾಡನ್ನು ಯಾರು ರಚಿಸಿದರು? ಈ ಆಪ್ಷನ್ ನೋಡೋಣ ಬನ್ನಿ ಸ್ನೇಹಿತರೆ. ಆಪ್ಷನ್ ಎ ರವೀಂದ್ರನಾಥ್ ಟಾಗೋರ್, ಆಪ್ಷನ್ ಬಿ ಬಂಕಿಮ್ ಚಂದ್ರ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಮಹಾತ್ಮ ಗಾಂಧಿ. ವಂದೇ ಮಾತರಂ ಹಾಡನ್ನು ರಚಿಸಿದ ವ್ಯಕ್ತಿಯ ಹೆಸರನ್ನು ಹೇಳಿ. ಆಪ್ಷನ್ಗಳನ್ನು ಕೊಟ್ಟಿದ್ದೇವೆ. ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಬೇಗ ಬೇಗ ಕಮೆಂಟ್ ಮಾಡಿ ಸ್ನೇಹಿತರೆ. ಸಮಯ ಮುಗಿತಾ ಇದೆ. ನಾವು ಲೈವ್ ಚಾಟ್ನ ಕ್ಲೋಸ್ ಮಾಡುವ ಸಮಯ ಕೂಡ ಬರ್ತಾ ಇದೆ. ಆಲ್ರೆಡಿ ಅರ್ಧ ಗಂಟೆ ಆಯಿತು ಲೈವ್ ಸ್ಟಾರ್ಟ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇದೇ ರೀತಿ ಮುಂದಿನ ಕ್ವಿಜ್ಗಳನ್ನು ಕೂಡ ನಾವು ನಡೆಸ್ತೀವಿ. ಅದರ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಲೈವ್ ಚಾಟ್ಗೆ ಬಂದು ಸರಿಯಾದ ಉತ್ತರ ಕೊಟ್ಟು ಅವರಿಗೆ ಸೂಕ್ತವಾದ ಬಹುಮಾನವನ್ನು ಕೂಡ ಪಡೆಯಬೇಕಾಗತ್ತೆ. ಅವರಿಗೆ 10 ಪ್ರಶ್ನೆಗಳಿಗೆ 10 ಆನ್ಸರ್ಗಳು ನೀಡಿದವರಿಗೆ ಸೂಕ್ತವಾದ ಬಹುಮಾನ ಕೊಡ್ತೇವೆ. ದಯವಿಟ್ಟು ಇದು ಸ್ಪ್ಯಾಮ್ ಅಲ್ಲ. ಎಲ್ರಿಗೂ ನಾವು ಇದೊಂದು ಹೊಸದಾಗಿ ಮಾಡ್ತಾ ಇದ್ದೀವಿ. ಯಾರಿಗೂ ಕೂಡ ಅಲ್ಲಿ ಇಲ್ಲಿ ಹೋಗಿ ಅಟೆಂಡ್ ಮಾಡೋಕ್ಕಾಗಲ್ಲ. ಅವ್ರು ಯಾರು ಬೇಕಾದರೂ ಲೈವ್ ಚಾಟ್ನಲ್ಲಿ ಕೂಡ ಅವರು ಅಟೆಂಡ್ ಆಗ್ಬೋದಾಗತ್ತೆ. ಚಿಕ್ಕ ಮಕ್ಕಳು ಕೂಡ ಕ್ವಿಜ್ನ ನಡೆಸ್ತಾ ಇರ್ತೀವಿ. ಆದರೆ ಚಿಕ್ಕ ಮಕ್ಕಳಿಗೆ ನಡೆಸೋದ್ರಿಂದ ಅವ್ರಿಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ. ಆ ಕಾರಣ ಅದನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ. ಇವಾಗ ಆಪ್ಷನ್ಗಳು ಬರ್ತಾ ಇದ್ದಾವೆ. ವಂದೇ ಮಾತರಂ ಹಾಡನ್ನು ಯಾರು ರಚಿಸಿದರು ಅಂತ ಹೇಳಿದರೆ ರವೀಂದ್ರನಾಥ್ ಟಾಗೋರ್, ಬಂಕಿಮ್ ಚಂದ್ರ ಚಟರ್ಜಿ ಹಾಗೂ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ ಅಂತ 4 ಆಪ್ಷನ್ ಕೊಟ್ಟಿದ್ದಾವೆ. ಇದರಲ್ಲಿ ಅಬ್ದುಲ್ ನದಾಫ್ ಅವರು ಆಪ್ಷನ್ ಎ ರವೀಂದ್ರನಾಥ್ ಟಾಗೋರ್ ಅಂತ ಹೇಳಿದ್ದಾರೆ. NTN ಅವರು ಕೂಡ ಬಂಕಿಮ್ ಚಂದ್ರ ಚಟರ್ಜಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಆಪ್ಷನ್ ಬಿ ಬಂಕಿಮ್ ಚಂದ್ರ ಚಟರ್ಜಿ ಅಂತೇಳಿ ಇದರ ವಂದೇ ಮಾತರಂ ಹಾಡನ್ನು ರಚಿಸಿದವರು. ಇನ್ನು ಪ್ರಶ್ನೆ 9 ನೋಡೋಣ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತೇಳಿ ಮುಂದಿನ ಪ್ರಶ್ನೆ. ಪ್ರಶ್ನೆ ಒಳಗಾಗಿ ಉತ್ತರವನ್ನು ಕೊಟ್ಟವರಿಗೆ ಮಾತ್ರ ಬಹುಮಾನವನ್ನು ನೀಡಲಾಗುವುದು. ಅದೇ ರೀತಿ ಸಮಯ ಕೊಟ್ಟಿರುವ ಒಳಗೆ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಕರೆಕ್ಟ್ ಆದ ಸಮಯವನ್ನು ಕೂಡ ನಾವು ನಿಗದಿಪಡಿಸ್ತೀವಿ. ಅಷ್ಟರೊಳಗೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಬೇಕಾಗತ್ತೆ ಅಥವಾ ಮೆಸೇಜ್ ಮಾಡಬೇಕಾಗುತ್ತೆ. ಲೈವ್ ಚಾಟ್ನಲ್ಲಿ ನೀವು ಸರಿಯಾದ ಉತ್ತರವನ್ನು ಪೂರ್ಣವಾಗಿ ಬರೀಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಇದರ ಆಪ್ಷನ್ಗಳು ನೋಡೋಣ ಬನ್ನಿ ಸ್ನೇಹಿತರೆ. ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಕಬಡ್ಡಿ, ಆಪ್ಷನ್ ಸಿ ಹಾಕಿ ಹಾಗೂ ಆಪ್ಷನ್ ಡಿ ಫುಟ್ಬಾಲ್. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ. NTN ಅವರು ಹಾಕಿ ಕ್ರೀಡೆ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಅಮರ್ನಾಥ್ ಅನ್ನೋರು ಬಿ ಬಂಕಿಮ್ ಚಂದ್ರ ಅಂತ ಆವಾಗಲೇ ಮೊದಲನೇ ಪ್ರಶ್ನೆಗೆ ಇವರ ಉತ್ತರ ನೀಡಿದ್ದಾರೆ. ಅದೇ ರೀತಿ ಅಬ್ದುಲ್ ನದಾಫ್ ಅವರು ಕೂಡ ಹಾಕಿ ಅನ್ನೋದನ್ನು ಕಮೆಂಟ್ ಮಾಡಿದ್ದಾರೆ. ಸರಿಯಾದ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನೂ ಒಂದು ಸ್ವಲ್ಪ ಸಮಯ ಇದೆ. ಸರಿಯಾದ ಉತ್ತರ ನೋಡೋಣ. ಇನ್ನು ಲೈವ್ ಚಾಟ್ನಲ್ಲಿ ಯಾರೆಲ್ಲ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸರಿಯಾದ ಉತ್ತರವನ್ನು ನೀಡಬೇಕು. ಅದೇ ರೀತಿ ಇದರ ಸರಿಯಾದ ಉತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ಸರಿಯಾದ ಉತ್ತರ ಹಾಕಿ ಅಂತೇಳಿ ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇನ್ನು ಕೊನೆಯ ಹಾಗೂ 10ನೇ ಪ್ರಶ್ನೆ ನೋಡೋಣ ಬನ್ನಿ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಆಪ್ಷನ್ ಎ ಜೋಗ ಜಲಪಾತ, ಆಪ್ಷನ್ ಬಿ ಗೋಕಾಕ್ ಜಲಪಾತ, ಆಪ್ಷನ್ ಸಿ ಶಿಮ್ಲಾ ಜಲಪಾತ, ಆಪ್ಷನ್ ಡಿ ಅಬ್ಬಿ ಜಲಪಾತ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ. ಯಾರೆಲ್ಲ ಬೇಗ ಬೇಗ ಕಮೆಂಟ್ನಲ್ಲಿ ಅಥವಾ ಲೈವ್ ಚಾಟ್ನಲ್ಲಿ ಆಪ್ಷನ್ನ ಕಮೆಂಟ್ನ ಮಾಡಿ. ಲೈವ್ ಚಾಟ್ ಸೆಷನ್ ಮುಗಿತಾ ಬಂತು. ಈ ಕ್ವಿಜ್ನ
ಸಕ್ಸಸ್ಫುಲ್ ಆಗಿ ಮುಗಿಸೋ ಟೈಮ್ ಕೂಡ ಬಂದಿದೆ ಸ್ನೇಹಿತರೆ. ಎಲ್ಲರೂ ಗಮನ ಕೊಟ್ಟು ಕ್ವಶನ್ಗಳಿಗೆ ಆನ್ಸರ್ನ ಮಾಡಬೇಕಾಗತ್ತೆ. NT ಅನ್ನೋರು ಕೂಡ ಇಲ್ಲಿ ಜೋಗ ಜಲಪಾತ ಅಂತೇಳಿ ಆಪ್ಷನ್ನ ಕಮೆಂಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಯಾರೆಲ್ಲ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನೂ ಸ್ವಲ್ಪ ಸಮಯ ಇದೆ, ಬೇಗ ಬೇಗ ಕಮೆಂಟ್ ಮಾಡಬೇಕಾಗಿ ವಿನಂತಿ. ಬನ್ನಿ ಸ್ನೇಹಿತರೆ, ಸರಿಯಾದ ಉತ್ತರ ನೋಡೋಣ. ಈ ಸಮಯ ಟೈಮ್ ಅಪ್ ಆಗ್ತಾ ಇದೆ. ಇನ್ನು ಅಬ್ದುಲ್ಲನವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ವ ಅಂತ ಚೆಕ್ ಮಾಡೋಣ ಬನ್ನಿ ಸ್ನೇಹಿತರೆ. ಅವರು ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ. ಇವಾಗ ಸರಿಯಾದ ಉತ್ತರ ನೋಡುವ ಸಮಯ ಆಗಿದೆ. ಸರಿಯಾದ ಉತ್ತರ ಜೋಗ ಜಲಪಾತ, ಆಪ್ಷನ್ ಎ ಜೋಗ ಜಲಪಾತ ಅಂತೇಳಿ. ಇಲ್ಲಿಗೆ ನಮ್ಮ ಕ್ವಿಜ್ ಅಂದರೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ನಾವು ಎಲ್ಲ ಕಮೆಂಟ್ಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ವ್ಯಕ್ತಿಗೆ ಬಹುಮಾನವನ್ನು ನೀಡುತ್ತೇವೆ ಸ್ನೇಹಿತರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಕ್ವಿಜನ್ನು ನಡೆಸ್ತಾ ಇರ್ತೇವೆ. ಮುಂದಿನ ರವಿವಾರ ಕೂಡ ನಾವು 2 ಕ್ವಿಜನ್ನು ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ಅದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ನಮ್ಗೆ ಬೇಕಾಗತ್ತೆ. ಇದು ಕೊನೆಯ ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿಗೆ ನಮ್ಮ ಕ್ವಿಜ್ ಕಾಂಪಿಟೇಷನ್ನ ಮುಗಿಸೋ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಅದ್ಭುತವಾಗಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಇಂದಿನ ವಿಜೇತರ ಪಟ್ಟಿಯನ್ನು ಕೂಡ ನಾವು ನಾಳೆ ದಿನಗಳಲ್ಲಿ ಪೋಸ್ಟ್ ಮಾಡ್ತೀವಿ. ಅವ್ರಿಗೂ ಕೂಡ ಸರಿಯಾದ ಬಹುಮಾನವನ್ನು ಕೊಡ್ತೀವಿ. ಮತ್ತು ಈ ಕ್ವಿಜ್ ಕಾರ್ಯಕ್ರಮವನ್ನು ಅಂತಿಮವಾಗಿ ಮುಗಿಸುವ ಘಟ್ಟ ಬಂದಿದೆ. ಮುಂದಿನ ಕ್ವಿಜನ್ನು ರವಿವಾರ ದಿನ ಇಟ್ಕೋತಾ ಇದ್ದೀವಿ. ಅದು ಮಧ್ಯಾಹ್ನ ಸಾಧ್ಯ ಆದರೆ 10 ಗಂಟೆಗೆ ಇಡ್ತೀವಿ, ಇಲ್ಲ ಅಂತಂದರೆ ಇದೇ ರೀತಿ ಸಾಯಂಕಾಲ 6 ಗಂಟೆಗೆ ಎಲ್ಲರೂ ಫ್ರೀ ಇರೋ ಸಮಯದಲ್ಲಿ ಕೂಡ ಇಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಬ್ಯುಸಿಯಾಗಿರ್ತಾರೆ ಇವಾಗ ವರ್ಕಿಂಗ್ ಡೇಸಲ್ಲಿ ಇಟ್ಟರೆ. ಲೈವ್ ಚಾಟ್ನ ಅಲ್ಲಿ ಕ್ವಿಜ್ನ ಸಕ್ಸಸ್ಫುಲ್ ಆಗಿ ಅಟೆಂಡ್ ಮಾಡಿದ್ದವ್ರಿಗೂ ಕೂಡ ಧನ್ಯವಾದಗಳು. ಇನ್ನು ಇದನ್ನು ಕೂಡ ನೀವು ಯೂಟ್ಯೂಬಲ್ಲಿ ಕೂಡ ನೀವು ನೋಡ್ಬೋದು. ಅದೇ ರೀತಿ ಇದನ್ನು ಶೇರ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿವರೆಗೂ ನಮ್ಮ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದರ ಮುಂದಿನ ಕ್ವಿಜನ್ನು ಕೂಡ ನಾವು ಅಪ್ಡೇಟ್ ಮಾಡ್ತೀವಿ. ಇದೇ ರೀತಿ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಈ ಲೈವ್ ಚೂಟ್ ಜವಾರಿ ಮಾಹಿತಿ ಮೊದಲನೇ ಬಾರಿಗೆ ನಮ್ಮ ಚಾನಲ್ನಿಂದ ರಸಪ್ರಶ್ನೆಯನ್ನು ನೇರ ಪ್ರಸಾರದಲ್ಲಿ ಸ್ಟಾರ್ಟ್ ಮಾಡಲಾಯಿತು. ಇದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳಂತ ಹೇಳ್ತಾ ನಮ್ಮ ಈ ರಸಪ್ರಶ್ನೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.